ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನೆಲವಾಗಿಲು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಸಂತ ಲೋಕೇಶ್, ಪಿಡಿಒ ಕಾಂತರಾಜು ಹಾಗೂ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಚನ್ನಕೃಷ್ಣಪ್ಪ ಸೇರಿದಂತೆ ಇತರೆ ಮುಖಂಡರು ಪುಷ್ಪ ನಮನಗಳನ್ನು ಸಲ್ಲಿಸುವ ಮುಖಾಂತರ ಚಾಲನೆ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಗೆ ನೆಲವಾಗಿಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಸಂತ ಲೋಕೇಶ್ ಅವರು ಹೂವಿನ ಮಳೆ ಸುರಿಸಿ ಅಂಬೇಡ್ಕರ್ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಬಳಿಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಚನ್ನಕೃಷ್ಣಪ್ಪ ಮಾತನಾಡಿ, ರಾಜರ ಮನೆಯಲ್ಲಿಯೇ ರಾಜ ಇರುತ್ತಾರೆ, ಆದರೆ ಈಗ ಮತದಾನ ಎಂಬ ಹಕ್ಕನ್ನ ಕೊಡುವುದರ ಮೂಲಕ ಯಾರು ರಾಜನಾಗಬೇಕು, ಯಾರು ಮಂತ್ರಿಯಾಗಬೇಕು ಎಂದು ಆಯ್ಕೆ ಮಾಡುವ ಹಕ್ಕನ್ನ ಪ್ರತಿಯೊಬ್ಬ ಮತದಾರರಿಗೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಹಿಳಾ ಮೀಸಲಾತಿಯನ್ನ ಕೊಟ್ಟು ಮಹಿಳೆಯರನ್ನ ಸಮಾಜದ ಪ್ರಮುಖ ವಾಹಿನಿಗೆ ತಂದಂತಹ ಕೀರ್ತಿ ಕೂಡ ಅಂಬೇಡ್ಕರ್ ರಚಿಸಿದ್ದ ಸಂವಿಧಾನಕ್ಕೆ ಸಲ್ಲಬೇಕು ಎಂದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಪ್ರೇಮ, ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿ ಸಿದ್ದರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬೀರಣ್ಣ, ಪಿಡಿಒ ಕಾಂತರಾಜು, ದಲಿತ ಮುಖಂಡರಾದ ಅರೆಹಳ್ಳಿ ಮುನಿರಾಜು, ಚಿಕ್ಕೊಂಡಹಳ್ಳಿ ದಿನೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್, ಮುಖಂಡರಾದ ಸೊನ್ನೇಗೌಡ, ಮಧುಸೂದನ್ ಸೇರಿದಂತೆ ಇತರೆ ಪ್ರಮುಖರು ಹಾಜರಿದ್ದರು. ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಎಲ್ಲ ಮುಖಂಡರುಗಳು, ಮಹಿಳೆಯರು ಪೂರ್ಣ ಕುಂಭವನ್ನು ಮಾಡಿದ್ದೀವಿ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, 3 ತಿಂಗಳ ಹಿಂದೆ ಕರ್ನಾಟಕ ಸರ್ಕಾರ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಸಂವಿಧಾನದ ಪ್ರಿಯಾಂಬಲ್ ಅನ್ನ ಪ್ರಸ್ತಾವನೆಯನ್ನು ಓದೋದು ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಂದು ಕರೆಯನ್ನು ಕೊಟ್ಟು ಸುಮಾರು ಜಗತ್ತಿನಾದ್ಯಂತ 2.5 ಕೋಟಿ ಜನ ರಿಜಿಸ್ಟರ್ ಮಾಡ್ಕೊಂಡು ಸಂವಿಧಾನ ಪೀಠಿಕೆಯನ್ನು ಓದಿದ್ರು. ಇದು ಒಂದು ಗಿನ್ನಿಸ್ ದಾಖಲೆ, ವರ್ಲ್ಡ್ ರೆಕಾರ್ಡ್ ಇದು. ಅದರಲ್ಲಿ ಇಲ್ಲಿರ್ತಕ್ಕಂಥ ಸುಮಾರು ಜನ ಕೂಡ ಭಾಗವಹಿಸಿದ್ರೆ, ಇದು ಕೂಡ ಈ ಪಂಚಾಯತಿಯವರು ಕೂಡ ಭಾಗವಹಿಸಿದ್ದೀವಿ, ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಇದು ಬಹಳ ಹೆಮ್ಮೆ ವಿಚಾರ. ಅದ ನಂತರ ಎರಡನೇ ಭಾಗವಾಗಿ ಇವತ್ತು ಸಂವಿಧಾನದಲ್ಲಿ ಏನಿದೆ, ಸಂವಿಧಾನಕ್ಕೆ ಇವತ್ತು ಈ ದೇಶದಲ್ಲಿ ನಡೆಸ್ತಕ್ಕಂಥ ಆಡಳಿತ ನಡೆಸ್ತಕ್ಕಂಥ ಜನ ಸಂವಿಧಾನವನ್ನ ತೆಗೆದಿಕ್ಕೆ ಬಂದಿದ್ದೀವಿ ನಾವು ಅಂತ ಹೇಳ್ತಾ ಇರುವಂತ ಇಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಅಪಾಯ ಇದೆ, ಸಂವಿಧಾನದಲ್ಲಿ ಏನಿದೆ, ಸಂವಿಧಾನ ಅಂದ್ರೆ ಬರೀ SC/ST ಮೀಸಲಾತಿ ಅಂದ್ರೆ SC/ST ಮಾತ್ರ ಅನ್ನಂತ ಒಂದು ತಪ್ಪು ಕಲ್ಪನೆ ಸಮಾಜದಲ್ಲಿದೆ. ಇದನ್ನ ಹೋಗಲಾಡಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಮಂತ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳು, ನನ್ನನ್ನು ಸೇರಿ ಎಲ್ಲರನ್ನ ಒಳಗೊಂಡಂತೆ ಸಮಾಲೋಚಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯದಾದ್ಯಂತ ಬಹಳ ಯಶಸ್ವಿಯಾಗಿ ಎಲ್ಲಾ ಪಂಚಾಯತಿ ಹೆಡ್ ಕ್ವಾರ್ಟರ್ ನಡೀತಾ ಇದೆ. ಇವತ್ತು ಕಾಣಿಸ್ತಲ್ಲ.